ಇಲ್ಲ ಮುಂದೆ ರೈಟ್ ಸರ್. ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ಮಡಿವಾಳ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ. ವೇದಿಕೆ ಮೇಲೆ ಆಶೀರ್ವಾದ ಸಮಾಜದ ಬಂಧುಗಳೇ, ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ, ನಾವು ಬಹಳಷ್ಟು ಸಮಾರಂಭ ಹೋಗ್ತೀವಿ, ದೊಡ್ಡ ದೊಡ್ಡ ಸಮಾರಂಭ, ಅದು ಖುಷಿ ತರಲ್ಲ. ಆದ್ರೆ ಸಣ್ಣ ಸಮಾಜ ಅಂತ ಹೇಳಿ ಹೇಳ್ಕೊಂಡು ಅವರು ಇಂಥ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾರ. ಇಂಥ ಸಮಾರಂಭಕ್ಕೆ ನಮ್ಗೆ ಬಹಳ ಖುಷಿ ಆಗ್ತದೆ. ದಯಾನಂದ ಲೆಕ್ಚರ್ ಸಾಹೇಬರು ವೈಸ್ ಚಾನ್ಸಲರ್ ಇದ್ರು, ನಮ್ಮ ರಾಘು ಅವರು ಸಿಂಡಿಕೇಟ್ ಮೆಂಬರ್ ರಾಘು ಅವರು ಇಲ್ಲಿ ಬಂದ ಅದೇ ಕದ ಮೊದಲು ಕಂಟಿನ್ಯೂ ಆಗಬಹುದು ಬೆಳಿಗಾಗಲ್ಲ. ಅವರು ದಯಾನಂದ ಲೆಕ್ಚರ್ ಅವ್ರ ಬಗ್ಗೆ ಎಷ್ಟೇ ಮಾತಾಡಿದ್ರು ಕಡಿಮೆ ಮಾತಾಡ್ತಾರೆ. ಯಾಕಂದ್ರೆ ಈಗ ಅವ್ರು ರಿಟೈರ್ಡ್ ಆಗ್ಯಾರ, ಅವ್ರ ಬಗ್ಗೆ ನಾವು ಕೂಡ ಮಾತಾಡ್ಬೋದು. ಮೊದಲು ನಾವು ಎಜುಕೇಟ್ ಮಾಡ್ಕೋತ, ಯಾಕಂದ್ರೆ ಅವ್ರಿಗೆ ನಾವು ತಾರೀಫ್ ಮಾಡಿದ್ರೆ ಅವ್ರಿಗೆ ತೆಗೆಯೋರು ಯಾರು ಇರ್ತಾರೆ. ಅವ್ರದ್ದು ಒಂದೆರಡು ಕಾರ್ಯಕ್ರಮ ಅಟೆಂಡ್ ಮಾಡಿದಾಗ ಅವ್ರ ನಾಲೆಜ್, ಅವ್ರು ಹೇಳೋ ರೀತಿ, ಅವ್ರ ಕೆಪಾಸಿಟಿ ನೋಡಿದ್ರೆ ಅವ್ರು ಯಾರಿಗಿಂತ ಕಡಿಮೆ ಇಲ್ಲ ಅಂತೇಳಿ ನಾನು ಜಡ್ಜ್ಮೆಂಟ್. ಅದೇ ಅವರಿಗೆ ನಮ್ಮ ಅಶ್ವಥ್ ನಾರಾಯಣ ಗೌಡರು, ಡಾಕ್ಟರ್ ಅಶ್ವಥ್ ನಾರಾಯಣ ಗೌಡರು ಎಜುಕೇಶನ್ ಮಿನಿಸ್ಟರ್ ಅವರಿಗೆ ನಾನು ಖುದ್ದಾಗಿ ಪರ್ಸನಲಿ ಹೋಗಿ ಅವ್ರಿಗೆ ವಿಷಯ ಆಗ್ಬೇಕಂತ ಹೇಳಿ ಜಗಳ ಮಾಡ್ಕೊಂಡು ಬಂದಿದ್ದೆ. ಅಂಡ್ ಹಿ ಇಸ್ ವರ್ತ್ ಇಟ್. ಆಮೇಲೆ ಮಡಿವಾಳ ಸಮಾಜದ ಮಕ್ಕಳ ಸ್ಟೂಡೆಂಟ್ಸ್, ಇವತ್ತು ನಾನು ಒಬ್ಬ ಮೋದಿ ಸರ್ಕಾರ ಪಾರ್ಲಿಮೆಂಟ್ ಹೇಳಿದ್ರು, ನಮ್ಮ ಕಣ್ಣಾಗ ನೀರು ಬಂದ. ಅವ್ರು ಹೇಳಿದ್ರು, ಮನ್ಯಾಗ ಡೆಲಿವರಿ ಆದ್ರ ಹೆಣ್ಮಕ್ಳು ಬಟ್ಟಿ ಎಲ್ಲ ರಕ್ತ ಆದಾಗ ಮತ್ತು ಇದ್ರದಾಗ ಎಕ್ಸ್ಕ್ರೀಟ್ ಆದಾಗ ಹೊಲಸಾಗಿರ್ತದ ಅಂತ ಬಟ್ಟಿ ಒಗೆಯವರು ನಮ್ಮ ಹಿಂದೂ ಸಮಾಜ. ಇಂಥ ಸಮಾಜವು ರಿಸಲ್ಯೂಷನ್ ಕೊಡ್ಬೇಕಂತ ವೀರೇಂದ್ರ ಕುಮಾರ್ ಅವರು ಮಾತಾಡಿದ್ರು. ಖಟ್ಟಿಕ್ ಸಮಾಜದವರು ವೀರೇಂದ್ರ ಖಟ್ಟಿಕ್ ಅಂತಂದ್ರೆ ಅವ್ರ ಹೆಸರೇ ಬರ್ತಾರೆ. ನಮಗ ನನ್ನ ಚಿಚ್ಚೋಳಿ, ನಾನು ಗುಲ್ಬರ್ಗ MP 2 ಸಲ ಚಿಚ್ಚೋಳಿ MLA, ನನ್ನ ಮಗ 2nd ಟೈಮ್ MLA. ಇಡೀ ಪ್ರತಿ ಹಳ್ಳಿಯೂ ಮರೆಯುತ್ತಾನೆ. ನಾವು ಸ್ಕೀಮ್ಗಳು ತಂದಿದ್ವಿ, ಪ್ರತಿ ಮನೆಗೆ ಒಂದು ಸ್ತ್ರೀದು ಅವರಿಗೆ
ನಾ MLA ಸಿದ್ದರಾಮಯ್ಯ ಅವ್ರ ಸರ್ಕಾರದಾಗ ಸ್ಪೆಷಲ್ ಸ್ಕೀಮ್ ಮಾಡಿ ಪ್ರತಿಯೊಬ್ಬರಿಗೆ ಆರ್ಥಿಕ ಸಹಾಯ ಮಾಡಬೇಕಂತೇಳಿ ಅದು ಇಂಪ್ಲಿಮೆಂಟ್ ಮಾಡ್ತಾರೆ. ಆಮೇಲೆ ನಮ್ಮ ಚಿಂಚೋಳಿದೇನು ನಮ್ಮ ಮಲ್ಲು ಅಂತಾನ ಅಲ್ಲಿ ಅವ ನಮ್ಮ ಮುಗ್ಗಿ ಅಲ್ಲಿ ನಮ್ಮ ಚಿಂಚೋಳಿ ಮುಗ್ಗಿ ಮಾಡ್ಲಿಕ್ಕೆ ಡೆವಲಪ್ಮೆಂಟ್ ಚೊಳಗೆ ಒಂದು ಕೋಟಿ ಖುದ್ದಾಗಿ ಒಬ್ಬ ಹಿಂದುಳಿದವನ್ನ ಹಾಕಿ ಒಂದು ಡೆವಲಪ್ಮೆಂಟ್. ಎಲ್ಲರಿಗೂ ನಮಸ್ಕಾರ. ನಾನು ಶ್ರಾವಣಿ ನಾಗೇಂದ್ರಪ್ಪ ಮಡಿವಾಳ್. ನಾನು ದ್ವಿತೀಯ PUC ನಲ್ಲಿ 93% ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಸಮಾಜದಿಂದ ನಮಗೆ ಸತ್ಕಾರ ಮಾಡಿದ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ನಮ್ಮನ್ನು ಗುರುತಿಸಿ ನಮ್ಮನ್ನು ಸತ್ಕರಿಸಿದಂತ, ನಮಗೆ ಮೋಟಿವೇಟ್ ಮಾಡಿದಂತಹ ಮೊಟ್ಟ ಮೊದಲೇ ಬಾರಿ ಇದು ಎಲ್ಲ ಮಾಡಿದಕ್ಕೂ ನಾನು ಧನ್ಯವಾದಗಳು ಹೇಳುತ್ತೇನೆ. ನಮ್ಮ ಎಲ್ಲ ವಿದ್ಯಾರ್ಥಿ ವತಿಯಿಂದ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯ ಗಂಗಾಧರ್ ಮಡಿವಾಳೆ. ಈ SSLC ಅಲ್ಲಿ ನಾನು 97.12 ಅಂಕವನ್ನು ಪಡೆದಿರುತ್ತೇನೆ. ಅದಕ್ಕಾಗಿ ನನ್ನನ್ನು ಗುರುತಿಸಿ ಸನ್ಮಾನಿಸಿದ ಮಡಿವಾಳ ಸಮಾಜಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಮಲ್ಲಿಕಾರ್ಜುನ್ ಮಡಿವಾಳ್ಕರ್. ನಾನು 2025 ಹಾಗೂ 26ನೇ ಸಾಲಿನಲ್ಲಿ PUC ಸೆಕೆಂಡ್ ಇಯರ್ ನಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿನಿ. ಈ ಒಂದು ಹಂತದಲ್ಲಿ ನಾನು PUC ಅಲ್ಲಿ 95.66% ಅಂಕಗಳನ್ನು ಪಡೆದಿರೋಕ್ಕೋಸ್ಕರ ನನ್ನಲ್ಲಿರ್ತಕ್ಕಂತಹ ಈ ಒಂದು ಸಾಧನೆಯನ್ನ ಗುರುತಿಸಿ ನನಗೆ ಇವತ್ತಿನ ದಿವಸ ಪ್ರತಿಭಾ ಪುರಸ್ಕಾರವನ್ನ ನೀಡಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಾ ಗೊಳ್ಳಾಳಪ್ಪ ಅಕ್ಸರ್. ನಾನು SSLCಯಲ್ಲಿ ಓದುತ್ತಿದ್ದು 95.68% ಅನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಗುರುತಿಸಿ ಸನ್ಮಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ವಚನ ಸಾಹಿತ್ಯ ರಕ್ಷಕ ಮಡಿವಾಳ ಮಾಚಿದೇವ ಪ್ರತಿಷ್ಠಾನದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರೇವಣ ಸಿದ್ದೇಶ್ವರ ಶಿವಾಚಾರ್ಯರ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಆಗಮಿಸಿರುವ ಇತರ ಗಣ್ಯರಿಗೆ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಮಕ್ಕಳಿಗೆ ಹಾಗೂ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಬಾಬುರಾವ್ರವರಿಗೆ ಎಲ್ರಿಗೂ ಶುಭ ಮುಂಜಾನೆ. ನಾನು ಬರಬೇಕಿತ್ತು ಇವತ್ತಿನ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ, ಬಟ್ ಕಾರಣಾಂತರಗಳಿಂದ ನನಗೆ ಬೇರೆ ಮೀಟಿಂಗ್ಸ್ ಇದ್ದಿದ್ದರಿಂದ ಬರಲಿಕ್ಕಾಗಲಿಲ್ಲ. ಸೊ ಆತ್ಮೀಯ ಗುಲ್ಬರ್ಗ ಜಿಲ್ಲೆಯ ಮಡಿವಾಳ ಬಂಧುಗಳೇ, ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮದ ರೂವಾರಿಗಳೇ ಹಾಗೂ ಬಹಳ ಮುಖ್ಯವಾಗಿ ಈ ದಿನ ಪುರಸ್ಕೃತರಾಗ್ತಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರೇ, ನಾನು ಈ ಕಾರ್ಯಕ್ರಮದ ಉದ್ಘಾಟಕನಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಬೆಂಗಳೂರಿನಲ್ಲಿ ನಾನು ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದರಿಂದ ನಾನು ಗುಲ್ಬರ್ಗ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ನನ್ನ ಶುಭಕಾಮನೆಗಳು ತಮ್ಮೆಲ್ಲರಿಗೂ ಇರಲಿ. ಬರದೇ ಇದ್ದಿದ್ದಕ್ಕೆ ನನ್ನ ಕ್ಷಮಿಸಿ ಅಂತ ಕೇಳ್ತಾ, ಈ ದಿನ ಇವರೆಲ್ಲರೂ ಸೇರಿ, ಬಾಬುರಾವ್, ಚಂದ್ರಕಾಂತ್ ಇವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಮಕ್ಕಳು ಬಹಳ ಕಷ್ಟಪಟ್ಟು ಓದಿರ್ತಾರೆ. ಅದರ ಜೊತೆಗೆ ಮಡಿವಾಳ ಸಮಾಜದಲ್ಲಿ ಒಂದು ಕೀಳರಿಮೆ ಬಹಳ ಹಿಂದಿನಿಂದನೂ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಡಿವಾಳ ಸಮಾಜದ ಮಕ್ಕಳು ಕೂಡ ರ್ಯಾಂಕ್ ಪಡ್ಕೊಂಡು ರಾಜ್ಯ ಮಟ್ಟದಲ್ಲಿ ಮಡಿವಾಳರ ಹೆಸರನ್ನು ಅಚ್ಚೊತ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದೊಂದು ಉತ್ತಮ ಬೆಳವಣಿಗೆ. ಎಲ್ಲರಿಗೂ ಸಹಜವಾಗಿ ಇರುತ್ತೆ, ಮಕ್ಕಳು ತಾವು ಒಳ್ಳೆ ಶ್ರೇಣಿಯಲ್ಲಿ ಪಾಸಾದಾಗ, ಒಳ್ಳೆಯ ಅಂಕಗಳನ್ನು ತಗೊಂಡಾಗ ಸಮಾಜಕ್ಕೆ ಒಳ್ಳೆಯ ಅಧಿಕಾರಿಯಾಗಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನು ಮಾಡಿ ತೋರಿಸಬೇಕು, ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ನಾವು ಇರಬೇಕು ಅಂತಕ್ಕಂಥ ಆಸೆ ಸಹಜವಾಗೇ ಇರುತ್ತೆ. ಆ
ಕನಸನ್ನು ನಾವೆಲ್ಲರೂ ಕಾಣ್ತಾ ಇರ್ತಕ್ಕಂಥ ನೀವೆಲ್ಲರೂ ಕೂಡ ಆ ಕನಸನ್ನು ಕಾಣಲೇಬೇಕು ಮತ್ತು ಅದು ಸಾಕಾರ ಆಗುವ ಒಂದು ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಇರಲಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಿಮ್ಮ ಜೀವನ ಮುಂದೆ ಒಳ್ಳೆ ರೀತಿಯಲ್ಲಿ ಹಸನಾಗಲಿ ಅಂತ ನಾನು ಹಾರೈಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ರವಿಕುಮಾರ್ ಶಹಾಪುರಕರ್, ಅಧ್ಯಕ್ಷರು, ಶ್ರೀ ವಚನ ಸಾಹಿತ್ಯ ರಕ್ಷಕ ಮಡಿವಾಳ ಮಾಚಿದೇವರ ಪ್ರತಿಷ್ಠಾನ ಕಲಬುರಗಿ ವತಿಯಿಂದ. ಇವತ್ತಿನ ದಿನ ನಮ್ಮ ಪ್ರತಿಷ್ಠಾನದ ವತಿಯಿಂದ 2025 ಮತ್ತು 26ನೇ ಸಾಲಿನ ಮಡಿವಾಳ ಸಮಾಜದ ವಿದ್ಯಾರ್ಥಿಗಳು ಸುಮಾರು 70ಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ತೊಗೊಂಡಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಶುಭಗಳಿಗೆ ಕನ್ನಡ ಭವನ ಕಲಬುರಗಿ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾಜಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಉಮೇಶ್ ಜಾಧವ್ ಸರ್ ಅವರು ಆಗಮಿಸಿದರು. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ದಯಾನಂದ ಅಗಸರ್ ಸರ್ ಅವರು, ಅದೇ ರೀತಿಯಾಗಿ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಶ್ರೀ ಮಲ್ಲಣ್ಣ ಮಡಿವಾಳ್ ಸಿಂಡಿಕೇಟ್ ಸದಸ್ಯರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಅವರು ಕೂಡ ಆಗಮಿಸಿದರು. ಅದರ ಜೊತೆಗೆ ಬೀದರ್ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಕರ್ನಾಟಕ ಮಡಿವಾಳ ಸಮಾಜದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿಗಂಬರ್ ಮಡಿವಾಳ್ ಅವರು ಕೂಡ ಆಗಮಿಸಿದರು. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀನಿವಾಸ ಅಡಿಗೆಯ ಪರಮ ಪೂಜ್ಯರು ಆಗಿರ್ತಕ್ಕಂಥ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ವಹಿಸಿಕೊಟ್ಟಿರ್ತಕ್ಕಂಥ ಇದು ಒಂದು ಕಾರ್ಯಕ್ರಮದ ಸಂಕಲ್ಪ ಏನು, ಉದ್ದೇಶ ಏನು ಅಂತಂದರೆ, ಅತ್ಯಂತ ಹಿಂದುಳಿದ ಸಮಾಜವಾಗಿರ್ತಕ್ಕಂಥ ನಮ್ಮ ಮಡಿವಾಳ ಸಮಾಜದ ಕಲಬುರಗಿ ಒಳಗೊಂಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಸುಮಾರು 6 ಜಿಲ್ಲೆಯಿಂದ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥ ಪ್ರತಿಭಾನ್ವಿತ ಮಕ್ಕಳಿಗೆ SLC ಹಾಗೂ PUCಯಲ್ಲಿ ಅತ್ಯಂತ ಹೆಚ್ಚಿನ ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಗೌರವ ಪುರಸ್ಕಾರ ನೀಡಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಸುಮಾರು 75ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸದುಪಯೋಗಪಡಿಸಿಕೊಂಡಿರ್ತಕ್ಕಂಥದ್ದು. ಸುಮಾರು 75ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಆಗಮಿಸಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಅದರೊಂದಿಗೆ ಅವರ ಪೋಷಕರು ಕೂಡ ಆಗಮಿಸಿದರು. ಹೆಚ್ಚು ಕಡಿಮೆ ಸುಮಾರು 400ಕ್ಕಿಂತ ಹೆಚ್ಚಿನ ನಮ್ಮ ಮಡಿವಾಳದ ಬಂಧುಗಳು ಆಗಮಿಸಿರ್ತಕ್ಕಂಥದ್ದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಪ್ರತಿಷ್ಠಾನದ ವತಿಯಿಂದ ಗೌರವ ಪುರಸ್ಕಾರವನ್ನು ನೀಡಿ ಗೌರವ ಸನ್ಮಾನ ಮಾಡಿದ್ದು. ಅದ್ರ ಜೊತೆಗೆ ನಮ್ಮ ಮಡಿವಾಳ ಸಮಾಜದಲ್ಲಿ ವಿಶೇಷವಾಗಿ ಸಾಧನೆಗೈದಿರ್ತಕ್ಕಂಥ ಸುಮಾರು 7 ಜನರಿಗೆ ಗೌರವ ಪುರಸ್ಕಾರವನ್ನು ಮತ್ತು ಸನ್ಮಾನವನ್ನು ಕೂಡ ನೆರವೇರಿಸಿರ್ತಕ್ಕಂಥದ್ದು. ಸೊ ಇದರ ಉದ್ದೇಶ ಇಷ್ಟೇ, ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು, ನಮ್ಮ ಮಡಿವಾಳ ಸಮಾಜದ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡಬೇಕು, ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಒಂದೇ ಒಂದು ಸಂಕಲ್ಪದಿಂದ ನಾವೆಲ್ಲರೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ಮತ್ತು ನಮ್ಮ ಪದಾಧಿಕಾರಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಮಡಿವಾಳ್ ಆಗಿರ್ಬೋದು, ಸಹೋದರಾಗಿರ್ತಕ್ಕಂಥ ಶರಣು ಮಡಿವಾಳ್ ಶಹಬಾಜರಾಗಿರ್ಬೋದು, ಗಂಗಾಧರ್ ಮಡಿವಾಳ್ ಬಂಗರಿಗೆ ಆಗಿರ್ಬೋದು, ಅದೇ ರೀತಿಯಾಗಿ ಜಗನ್ನಾಥ್ ಮಡಿವಾಳ್ ಕಣಿ ಆಗಿರ್ಬೋದು, ಅದೇ ರೀತಿಯಾಗಿ ಬಸವರಾಜ್ ಮಡಿವಾಳ್ ಶೀರೂರ್ ಆಗಿರ್ಬೋದು ಮತ್ತು ಆತ್ಮೀಯ ಸಹೋದರಾಗಿರ್ತಕ್ಕಂಥ ಶ್ರೀ ಬಾಬುರಾವ್ ಆಗರಗುಂಡಿಗೆ ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ತುಂಬ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೇನೆ. ರವಿಕುಮಾರ್ ಶಹಾಪುರಕರ್, ಅಧ್ಯಕ್ಷರು, ಶ್ರೀ ಮಡಿವಾಳ ಮಾಚಿದೇವರ ಪ್ರತಿಷ್ಠಾನ ಕಲಬುರಗಿ.